ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರದ ಒಂದು ವಿಶೇಷವಾದಂತಹ ಭವಿಷ್ಯ ಕಾರ್ಯಕ್ರಮ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ ತಿಥಿಗಳು ಜರುಗುವಂಥದ್ದು ಈ ವಾರದ ಒಂದು ತಿಥಿವಾರಗಳಾಗಿರ್ತದೆ. ಇನ್ನು ಮೇಷರಾಶಿಯಿಂದ ಮೀನರಾಶಿಯ ಒಂದು ಯಾವ್ಯಾವ ರೀತಿ ಶುಭ ಅಶುಭ ಫಲಗಳಿರುತ್ತೆ, ಅದರ ಒಂದು ಆಗು ಹೋಗುಗಳಿಗೆ ಸರಿಯಾದಂತಹ ಪರಿಹಾರವೇನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಮೇಷರಾಶಿ ನೋಡಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಏನು ಗೊತ್ತಾ, ಈ ವಾರ ಸ್ವಲ್ಪ ಬೇರೆಯವರ ಸಮಸ್ಯೆಗಳಿಗೆ ನೀವು ಸ್ಪಂದಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಂದರೆ ಬೇರೆಯವ್ರಿಗೆ ಯಾರಿಗೋ ಹುಷಾರಿಲ್ಲ, ಬೇರೆಯವ್ರಿಗೆ ಯಾರಿಗೋ ಹಣಕಾಸಿನ ಸಮಸ್ಯೆ ಆಗೋಗಿದೆ, ಇಂಥ ಒಂದು ಬೇರೆಯವರ ಸಮಸ್ಯೆಯನ್ನು ನೀವು ಸ್ವಲ್ಪ ನಿಮ್ಮ ಸಮಸ್ಯೆ ಅಂತ ನಿರ್ಧಾರ ಮಾಡ್ಕೊತೀರಾ. ಯಾಕೆಂದರೆ ಅದು ಒಳ್ಳೆಯದೇ. ಯಾಕೆಂದರೆ ಬೇರೆಯವ್ರಿಗೆ ನೀವು ಸಹಾಯ ಮಾಡುವಂಥದ್ದು ತುಂಬ ಒಳ್ಳೆಯದು. ಆ ನಿಟ್ಟಿನಲ್ಲಿ ನೀವು ಸಹಾಯ ಮಾಡ್ತೀರಾ. ಆದರೆ ಒಂದನ್ನು ಗಮನ ಹರಿಸ್ಬೇಕು, ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ ಖಂಡಿತ ಯೋಚನೆ ಮಾಡಿ ಸಹಾಯ ಮಾಡಿ. ಇಲ್ಲವಾದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತೀರಾ. ಇನ್ನು ಓದುವಂಥ ಮಕ್ಕಳಿಗೆ ಅದ್ಭುತವಾದಂತಹ ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು. ಅದೇ ರೀತಿ ಕೆಲಸದಲ್ಲಿ ಏನೋ ಏರುಪೇರು ಇರೋದು ಸಹ ಸಮತೋಲನವಾಗಿ ಜರುಗುವಂಥದ್ದು ಸಹ ಈ ವಾರ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಕೌಟುಂಬಿಕ ವಿಚಾರದಲ್ಲಿ ಸಂತಸದ ವಾತಾವರಣ ಕಾಣ್ತೀರಾ. ಇಷ್ಟೆಲ್ಲ ಇರಬೇಕಾದ್ರೆ ಈ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಈ ವಾರ. ಅದರಲ್ಲೂ ಮಂಗಳವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲಪ್ಪ, ಯಾಕೋ ಒಂದು ರೀತಿಯಲ್ಲಿ ಸಮಾಧಾನವಾಗಿದ್ದೀವಿ ಮುಂಚೆಗಿಂತ ಅನ್ನೋ ರೀತಿಯಲ್ಲಿ ಇರ್ತದೆ. ಆದರೆ ಒಂದು ವಿಚಾರವನ್ನು ಗಮನ ಹರಿಸ್ಬೇಕು, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಕಲುಷಿತವಾದಂಥದ್ದು ಆಚೆ ಊಟ ಮಾಡುವಂಥದ್ದಾಗಿರ್ಬೋದು, ಅಥವಾ ತುಂಬ ಕೋಲ್ಡ್ ಐಟಮು ಅಥವಾ ಯಾವುದೋ ತುಂಬ ಹೀಟ್ ಐಟಮ್ ಆ ಥರದ್ದೇನೋ ತಿಂದು ಆರೋಗ್ಯದಲ್ಲಿ ಸಹ ವ್ಯತ್ಯಾಸ ಆಗುವಂಥ ಸಾಧ್ಯತೆ, ಉಷ್ಣವಾಯುವಿಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಕುಟುಂಬ ವರ್ಗದಲ್ಲಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಖಂಡಿತ ಕಾಣ್ತೀರ. ನೀವು ಆರೋಗ್ಯಕ್ಕೋಸ್ಕರ ಧನ್ವಂತರಿಯ ಸ್ಮರಣೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಧನ್ವಂತಿಯ ದೇವಸ್ಥಾನಗಳು ನಿಮ್ಗೆ ಸಿಗಲಿಲ್ಲ ಅಂದರೆ ಖಂಡಿತವಾಗಲೂ ಸಾಕ್ಷಾತ್ ಲಕ್ಷ್ಮೀನಾರಾಯಣ, ವೆಂಕಟೇಶ್ವರ, ನಾರಸಿಂಹ ಇಂತಹ ದೇವರುಗಳನ್ನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಏನೇ ಕಷ್ಟಗಳು ಬಂದರೂ ಖಂಡಿತವಾಗ್ಲೂ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಪರಮಾತ್ಮ ಖಂಡಿತ ನಿಮಗೆ ಅನುಗ್ರಹಿಸುವಂತಹ ವಾರ ಈ ವಾರವಾಗಿರ್ತದೆ. ಓದಿನ ವಿಚಾರದಲ್ಲಾಗಿರ್ಬೋದು, ವೃತ್ತಿ ಪ್ರವೃತ್ತಿ ವಿಚಾರಗಳಲ್ಲಾಗಿರ್ಬೋದು, ಅಥವಾ ಸರ್ಕಾರಿ ರಂಗದಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಸಹ ತುಂಬ ಅದ್ಭುತವಾದಂತಹ ವಿಚಾರಗಳನ್ನ ಕೇಳುವಂಥದ್ದಾಗಿರ್ಬೋದು. ಯಾರೆಲ್ಲ ಆಡಿಟಿಂಗ್ ಮಾಡ್ತಾ ಇರ್ತಾರೋ ಅಥವಾ ಆಡಿಟರ್ ಅಂತ ಏನು ಹೇಳ್ತೀವಿ ಅವ್ರಿಗೂ ಸಹ ಅದ್ಭುತವಾದಂತಹ ಒಂದು ವಾರವನ್ನು ನೀವು ಖಂಡಿತ ಕಾಣ್ಬೋದು. ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ ಸಹ ಆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುಗಳ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯ ಒಂದು ವಿಚಾರವನ್ನು ನೀವು ಈ ವಾರ ಕೇಳ್ಬೋದು. ಇನ್ನು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ, ಯಾಕೋ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋ ಒಂದು ವ್ಯವಸ್ಥೆ ಸ್ಥಿತವಾಗಿರ್ತದೆ. ಇದನ್ನು ಹೊರತುಪಡಿಸಿದರೆ ಕೌಟುಂಬಿಕ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಮಾತಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನೀವು ಅಲರ್ಟಾಗಿರಬೇಕು, ಅಂದರೆ ಹುಷಾರಾಗಿ ಮಾತಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು, ಜ್ಞಾನಾರ್ಜನೆಯ ವಿಚಾರದಲ್ಲಿ, ಮಕ್ಕಳ ಓದಿನ ವಿಚಾರದಲ್ಲಿ ಪ್ರಮುಖ. ಯಾಕೆಂದರೆ ಈಗ ಎಲ್ಲರಿಗೂ ಎಕ್ಸಾಮ್ ಟೈಮಿಂಗ್ಸು, ಆ ಕಾರಣದಿಂದ ಸ್ವಲ್ಪ ಕಾಳಜಿಯನ್ನು ವಹಿಸಿದ್ರೆ ತುಂಬ ಒಳ್ಳೆಯ ಮಾರ್ಕ್ಸನ್ನು ತೆಗಿಬೋದು. ತುಂಬ ಚೆನ್ನಾಗೂ ಸಹ ನೀವು ಓದುವಂಥ ಸಾಧ್ಯತೆಗಳು ಸಹ ಉಂಟು. ದೂರ ಪ್ರಯಾಣದಿಂದ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಆ ಕಾರಣದಿಂದ ಸ್ವಲ್ಪ ದೂರ ಪ್ರಯಾಣವನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು.
ಸರಿ, ಹೀಗಿದ್ದಾಗ ಏನು ಮಾಡ್ಬೋದು ಅಂದರೆ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಏನಪ್ಪ ಗ್ರಹಣದಲ್ಲಿ ಸಾಕಷ್ಟು ಸಮಸ್ಯೆ ಸಿಂಹರಾಶಿಯವ್ರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊತೀರಾ? ಖಂಡಿತ ಭಯ ಪಡೋಕ್ಕೆ ಹೋಗ್ಬಿಡಿ. ಸಿಂಹರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟು, ಅದನ್ನೇ ಫೋಕಸ್ ಮಾಡಿದ್ರೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಭಯ ಪಡೋವಂಥದ್ದು ಬೇಡ. ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣುವಂಥದ್ದು. ಪ್ರಮುಖವಾಗಿ ಸರಿಯಾದ ಸಮಯಕ್ಕೆ ಊಟ ಸೇವನೆ ಮಾಡಲಿಲ್ಲ ಅಂದರೆ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣ್ತೀರ. ಅದೇ ರೀತಿ ತುಂಬ ಹೆಚ್ಚು ಓಡಾಡಿದ್ರೆ ಬೆನ್ನಿಗೆ ಸಂಬಂಧಪಟ್ಟಿರೋಂಥದ್ದು ಸಣ್ಣ ಪಟ್ಟ ಸಮಸ್ಯೆಗಳು. ಇವೆರಡು ವಿಚಾರವನ್ನು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ಸಮಾಧಾನವನ್ನು, ಕೌಟುಂಬಿಕ ವಿಚಾರದಲ್ಲಿ ಸಮೃದ್ಧಿಯನ್ನು ಖಂಡಿತ ನೀವು ಕಾಣ್ತೀರ. ಏನಪ್ಪ ಮಾಡಬೇಕು ಅಂದರೆ ವಿನಾಯಕನ ಸ್ಮರಣೆ, ವಿಘ್ನರಾಜನ ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ದ್ವಂದ್ವವಾದಂತಹ ಸಮಸ್ಯೆಗಳನ್ನ ಒಳಗಾಕೊಂತೀರ. ಏನಪ್ಪ ಅಂದರೆ ಕೆಲಸದ ವಿಚಾರದಲ್ಲಿ, ಕೆಲಸಗಾರರ ವಿಚಾರದಲ್ಲಿ, ಅಥವಾ ನೀವು ಮಾಡ್ತಾ ಇರ್ತೀರ ಬೇರೆಯವ್ರ ಅಂಡರಲ್ಲಿ, ಅಂತಹ ಜಾಗದಲ್ಲೂ ಸಮಸ್ಯೆ ಆಗುವಂಥದ್ದು. ಅಥವಾ ನಿಮ್ಮ ಅಂಡರಲ್ಲಿ ಯಾರೋ ಒಂದು ಇಬ್ಬರು ಮೂವರು ಕೆಲಸ ಮಾಡ್ತಾ ಇರ್ತಾರೆ, ಅವರು ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಇರ್ತದೆ. ಇದು ತುಂಬ ಮುಖ್ಯವಾಗಿ ನೀವು ಗಮನಿಸಬೇಕು. ಅದನ್ನು ಬಿಟ್ಟರೆ ಇನ್ನು ಕುಟುಂಬದಲ್ಲಿ ಮಾತಾಪಿತೃಗಳಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಭೂಮಿ ವಿಚಾರದಲ್ಲಿ ಪ್ರಮುಖವಾಗಿ ಏನೋ ಒಂದು ರೀತಿಯಂತಹ ವಿಶೇಷವಾದಂತಹ ಧನಲಾಭವನ್ನು ಗಳಿಸುವಂಥದ್ದು. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತುಂಬ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಒಳ್ಳೆಯ ಒಂದು ಕಾಲೇಜ್ ದೊರಕುವಂಥದ್ದು. ಈ ರೀತಿಯಾದಂತಹ ಒಳ್ಳೊಳ್ಳೆಯ ಶುಭ ಗಳಿಗೆಗಳು ಸಹ ಉಂಟು. ಇಷ್ಟೆಲ್ಲ ಇದ್ದಾಗ ಪರಿಹಾರ ರೂಪಕವಾಗಿ ನೀವು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ನೋಡಿ, ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾದಂತಹ ವಾರವನ್ನು ಗಳಿಸುವಂಥದ್ದು. ಏನೋ ಹೊಸ ಸೈಟು, ಹೊಸ ಮನೆ, ಹೊಸದದ್ದು ಏನಾದರೂ ಒಂದು ಖರೀದಿ ಮಾಡುವಂತಹ ಯೋಗ ಅದ್ಭುತವಾಗಿದೆ. ಖಂಡಿತ ನಿಮ್ಮ ಒಂದು ಮೊಬೈಲ್ ಆದರೂ ಖರೀದಿ ಮಾಡ್ಬೋದು, ಅಥವಾ ಒಂದು ಖರ್ಚಿಪ್ ಆದರೂ ಖರೀದಿ ಮಾಡ್ಬೋದು. ಅಂದರೆ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಬೆಲೆ ಬಾಳುವಂಥದ್ದು ಖರೀದಿ ಮಾಡುವಂತಹ ಯೋಗ ಖಂಡಿತ ಈ ವಾರ ನಿಮಗೆ ಶುಭಕರವಾಗಿರುವಂಥ ಒಂದು ವಿಶೇಷತೆ. ಅದೇ ರೀತಿ ಬಡ್ತಿ ವಿಚಾರದಲ್ಲಿ, ಅಂದರೆ ಟ್ರಾನ್ಸ್ಫರ್ ಆಗುವಂಥದ್ದಾಗಿರ್ಬೋದು ಅಥವಾ ಪ್ರಮೋಷನ್ ಆಗುವಂಥ ವಿಚಾರದಲ್ಲಾಗಿರ್ಬೋದು, ಖಂಡಿತ ಶುಭ ಫಲಗಳನ್ನು ನೀವು ಈ ವಾರ ನಿರೀಕ್ಷಿಸ್ಬೋದು. ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ರೂ ಸಹ ದಿನಪರ್ತಿ ಮೇಲೆ, ಅಂದರೆ ದಿನಕ್ಕೂ ಚೇಂಜಸ್ಸನ್ನು ಸಹ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ಸಂಪೂರ್ಣವಾಗಿ ಗುರುಗಳ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಮೂಡುವಂಥದ್ದು. ಏನಪ್ಪ ಎಲ್ರಿಗೂ ನಾನು ಸಹಾಯ ಮಾಡ್ತೀನಿ, ನನಗೆ ಯಾರೂ ಸಹಾಯ ಮಾಡಲ್ವಲ್ಲ, ನಾನು ಎಷ್ಟೆಷ್ಟೋ ಏನೇನೋ ಮಾಡ್ತೀನಿ, ಯಾರೂ ನನಗೆ ಸಪೋರ್ಟ್ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತೀರ. ಖಂಡಿತ ಹಂಗೆ ಅಂದ್ಕೋಬೇಡಿ. ಈ ವಾರ ಸಂಪೂರ್ಣವಾದಂತಹ ನಿಮಗೆ ಎಲ್ಲ ವಿಚಾರದಲ್ಲೂ ಸಹಾಯ ಮಾಡೋಕ್ಕೆ ನಿಮ್ಮ ಸ್ನೇಹಿತರು ನಿಂತ್ಕೊತಾರೆ. ನಿಮ್ಮ ಸಂಬಂಧಿಕರು ಯಾವುದೋ ಒಂದು ಕಷ್ಟಕ್ಕೆ ಖಂಡಿತ ಒಳ್ಳೆಯ ಒಂದು ಪ್ರಾಮಾಣಿಕವಾದಂತಹವರು ನಿಮಗೆ ಬಂದು ಸಹಾಯ ಮಾಡುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ಆಸ್ತಿ ವಿಚಾರದಲ್ಲಿ ಸಂಪೂರ್ಣ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಕಿರಿಕಿರಿತ್ತು, ಅದನ್ನ ಸಾಲ್ವ್ ಆಗುವಂಥ ಸಾಧ್ಯತೆಗಳು ಸಹ ಈ ವಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣುವಂಥದ್ದು. ಕಾಲಿಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಸೊ ಓವರ್ ಹೀಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಬಾಡಿನ ಸ್ವಲ್ಪ ತಂಪಾಗಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಕಾಲಭೈರವನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ, ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಖಂಡಿತವಾಗ್ಲೂ. ನೋಡಿ, ಧನುರ್ ರಾಶಿಯಲ್ಲಿ ಜನನಾಗಿರ್ತಾರಲ್ಲ, ಅವ್ರು ಏನೇ ಸಮಸ್ಯೆ ಬಂದರೂ ಖಂಡಿತ ಅವರೊಬ್ಬರೇ ನುಗ್ತಾರೆ. ಅದೇ ರೀತಿ ಅವರು ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿಯೂ ಸಹ ಪರಮಾತ್ಮ ನಿಮಗೆ
ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣುವಂಥದ್ದು. ವೃತ್ತಿಯಲ್ಲಿ ಪ್ರಮುಖವಾಗಿ ಯಾರೆಲ್ಲ ಸ್ವಂತ ವೃತ್ತಿ, ನಾವು ಯಾವುದೋ ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ಕೊಂತಿರಲ್ಲ, ಅವರಿಗೆ ಒಳ್ಳೆ ಆರ್ಡರ್ ಸಿಗೋವಂಥದ್ದು, ನಿಮಗೆ ಅಭಿವೃದ್ಧಿಯ ಹಾದಿಯನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಧನುಸು ರಾಶಿಯವರಿಗೆ. ಏನೇ ಬಂದರೂ ನೀವು ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗುವಂಥ ಶಕ್ತಿ ಈ ವಾರದಲ್ಲಿ ಖಂಡಿತ ಆ ಪರಮೇಶ್ವರ ಕೊಡ್ತಾನೆ. ಆ ಕಾರಣದಿಂದ ಈ ವಾರ ನೀವು ಈಶ್ವರನ ಒಂದು ಸ್ಮರಣೆ ಮಾಡಿ, ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಹರಿಸಬೇಕು. ಮಂಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕಾಣುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಊಟದ ವಿಚಾರದಲ್ಲಾಗಿರ್ಬೋದು, ವಾಕಿಂಗ್ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ಯೋಗ ಪ್ರಾಣಾಯಾಮ ಇಂಥದ್ದನ್ನು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಆರೋಗ್ಯದ್ದು ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಅದು ವಯೋಸಹಜವಾದಂಥದ್ದು ಬಂದರೆ ಖಂಡಿತ ಭಯಪಡುವಂಥದ್ದಿಲ್ಲ. ಇನ್ನು ಎರಡನೇ ವಿಚಾರ ಬಂದರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಯಾವುದೋ ಒಂದು ಸ್ವಲ್ಪ ಹಣ ಬರಬೇಕಾಗಿತ್ತು, ನಮ್ಮ ಕೈ ಬಂದು ಸೇರ್ತಪ್ಪ, ಏನೋ ಒಂದು ಸ್ವಲ್ಪ ಸಮಾಧಾನ. ಅದೇ ರೀತಿ ನೀವು ಯಾರಿಗೂ ಕೊಡೋದಿರ್ತೀರ, ಸಾಲವನ್ನು ಸಹ ಮುಕ್ತರಾಗುವಂತಹ ಈ ವಾರ ಆಗಿರ್ತದೆ. ಇಷ್ಟೆಲ್ಲ ಇದ್ದಾಗ ಪರಿಹಾರವೂ ಸಹ ಇರ್ತದೆ. ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಶನಿವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಎಲ್ಲ ಗ್ರಹಗಳು, ಪಂಚಗ್ರಹ ಕೂಟ, ಷಷ್ಠಗ್ರಹ ಕೂಟ, ಇಷ್ಟೆಲ್ಲ ಗ್ರಹಗಳ ಕೂಟವು ಆ ಒಂದೇ ರಾಶಿಯಲ್ಲಿ ಜರುಗಿದರೆ ಬಹಳಷ್ಟು ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಗ್ರಹಣದ ಛಾಯೆ ಇಲ್ಲ, ಯಾವುದೂ ಗೊತ್ತಿಲ್ಲ, ಆದರೂ ಸಹ ಏನೋ ಒಂದು ರೀತಿಯಾದಂಥ ಅಸಮಾಧಾನವಾದಂತಹ ಜೀವನವನ್ನು ಸಾಗಿಸುವಂಥದ್ದು. ವಾರದ ಮಧ್ಯಾಹ್ನದ ನಂತರ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂಥದ್ದು. ವಾರದ ಪ್ರಾರಂಭದಲ್ಲೇ ನಿಮ್ಮ ಮನೆಯಲ್ಲೂ ಸಹ ಏನೋ ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಸಹ ಕೊಟ್ಟಿರುವಂಥದ್ದು ಬರಲ್ಲ, ನೀವು ಯಾರಿಗೂ ಕೊಡೋಕ್ಕಾಗಲ್ಲ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ. ಬಟ್ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ವಾರದ ಮಧ್ಯದ ನಂತರ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಹನುಮಂತನ ಸ್ಮರಣೆ ತುಂಬ ಮುಖ್ಯ, ಗುರುಗಳ ಸ್ಮರಣೆ ತುಂಬ ಮುಖ್ಯ. ನಿಮಗೆ ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳು ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಆರೋಗ್ಯದಲ್ಲಿ ಪ್ರಮುಖವಾಗಿ ಚೇತರಿಕೆಯನ್ನು ಕಾಣೋದು. ಏನೋ ಗೊತ್ತಿಲ್ಲ, ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಗೆ ಏನೋ ವ್ಯತ್ಯಾಸ ಬರುತ್ತೆ, ತಿರ್ಗಿ ಅದೇ ರೀತಿ ಚೇತರಿಕೆಯನ್ನು ಕಾಣುವಂಥದ್ದು, ಅಭಿವೃದ್ಧಿ ಹಾದಿಯನ್ನು ಕಾಣುವಂಥದ್ದು. ಪ್ರಮೋಷನ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಇಂಥ ವಿಚಾರಗಳಿಗೆ ಒಳ್ಳೆಯ ಶುಭಗಳಿಗೆಯನ್ನು ಸಹ ನೀವು ನಿರೀಕ್ಷಿಸ್ಬೋದು. ಇನ್ನು ಬೇರೆ ದೇಶಗಳಿಗೆ ಹೋಗಿ ಏನೋ ಓದಬೇಕು ಮಾಡಬೇಕು ಅನ್ನೋರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಪರಸ್ಥಳ ವಾಸ ಅನ್ನೋದು ಸಹ ಸೂಚಿಸ್ತಾ ಇದೆ. ಆದರೆ ಬೇರೆಯವರು ಊರಿಗೆ ಹೋಗೋದು, ಏನೋ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಇಂಥವೆಲ್ಲ ಅತಿ ಅದ್ಭುತವಾದಂತಹ ಯೋಗ ಸಹ ಉಂಟು. ಇನ್ನು ಮಕ್ಕಳ ಓದಿನ ವಿಚಾರದ ಬಗ್ಗೆ ಸಂಪೂರ್ಣ ಶುಭಫಲಗಳನ್ನು ಮೀನರಾಶಿಯವರು ಖಂಡಿತ ನಿರೀಕ್ಷಿಸ್ಬೋದು. ಇಷ್ಟೆಲ್ಲ ಇದ್ದಾಗ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಪರಿಹಾರ ರೂಪಕವಾಗಿ ಪ್ರಮುಖವಾಗಿ ಗುರುಗಳ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.